ಇನ್ನು ಭಾರತದ ದಾಳಿ ಬೆನ್ನಲ್ಲೇ ದಿವಾಳಿಯತ್ತ ಪಾಕಿಸ್ತಾನ ಜಗತ್ತಿನ ಎದುರು ಹಣಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ. ಪಾಕ್ ಆರ್ಥಿಕ ನೆರವಿಗೆ ಹಲವು ರಾಷ್ಟ್ರಗಳತ್ತ ಕೈ ಚಾಚ್ತಾ ಇದೆ. ಹಣ ಶಸ್ತ್ರಾಸ್ತ್ರ ಪೂರೈಸಿ ಅಂತ ಮಿತ್ರ ರಾಷ್ಟ್ರಗಳಿಗೆ ಪಾಕ್ ಮೊರೆ ಇಡ್ತಾ ಇದೆ. ಭಾರತದ ದಾಳಿಯಿಂದ ತೀವ್ರ ಆರ್ಥಿಕ ಸಂಕಷ್ಟ ಆಗಿದೆ, ಹಾಗಾಗಿ ಹಣಕಾಸಿನ ನೆರವು ನೀಡಿ ಅಂತ ವಿಶ್ವ ಬ್ಯಾಂಕ್ ಸೇರಿ ಮಿತ್ರ ರಾಷ್ಟ್ರಗಳಿಗೆ ಪಾಕಿಸ್ತಾನ ಮನವಿ ಮಾಡಿಕೊಂಡಿದೆ. ಭಾರತದ ದಾಳಿಯ ಹೊಡೆತಕ್ಕೆ ವಿಲಗುಡ್ತಾ ಇದೆ ಪಾಕ್. ಭಾರತದ ದಾಳಿಯಿಂದ ಪಾಕ್ ಆರ್ಥಿಕ ದಿವಾಳಿಯಾಗಿದೆ. ಅಲ್ಲಿನ ಪಾಕ್ ನಾಗರಿಕರಿಗೆ 3,000 ರೂಪಾಯಿಗಿಂತ ಹೆಚ್ಚು ಡ್ರಾ ಮಾಡೋ ಹಾಗಿಲ್ಲ ಅಂತ ಹೊಸ ಫರ್ಮಾನು ಹೊರಡಿಸಿದೆ, ಹೊಸ ಆದೇಶ ಹೊರಡಿಸಿದೆ. ಎಟಿಎಂಗೆ ಹೋಗಿ 3,000ಕ್ಕಿಂತ ಹೆಚ್ಚು ಹಣ ಡ್ರಾ ಮಾಡೋ ಹಾಗಿಲ್ಲ. ಇದರ ನಡುವೆ ಅಂತಾರಾಷ್ಟ್ರೀಯ ಸಮುದಾಯ ಇಂಟರ್ನ್ಯಾಷನಲ್ ಕಮ್ಯುನಿಟಿಯನ್ನ ಸಹಾಯಕ್ಕಾಗಿ ಬೇಡಿಕೊಳ್ತಾ ಇದೆ ಪಾಕ್. ಪಾಕಿಸ್ತಾನ ಸರ್ಕಾರದ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಪೋಸ್ಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಟ್ವೀಟ್ ಮಾಡಿದೆ. ಗವರ್ಮೆಂಟ್ ಆಫ್ ಪಾಕಿಸ್ತಾನ್ ಅಪೀಲ್ಸ್ ಟು ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಫಾರ್ ಮೋರ್ ಲೋನ್ಸ್ ಆಫ್ಟರ್ ಹೆವಿ ಲಾಸಸ್ ಇನ್ಫ್ಲಿಕ್ಟೆಡ್ ಬೈ ಎನಿಮಿ. ಸ್ಟಾಕ್ ಕ್ರಾಶ್ ಆಗಿದೆ, ಜೊತೆಗೆ ಯುದ್ಧದ ಕಾರ್ಮೋಡ ಕವಿತಾ ಇದೆ, ಎಸ್ಕಲೇಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ನೆರವಿಗೆ ಬನ್ನಿ ಅಂತ ಟ್ವೀಟ್ ಮೂಲಕ ಮೊರೆ ಇಡ್ತಾ ಇರೋ ವಿಜುವಲ್ ಅನ್ನ ನೀವು ಪೋಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸಿರುವ ಅಟ್ಯಾಕ್ ಅನ್ನ ನೀವು ಒಂದು ಕಡೆ ನೋಡಿದ್ರಿ. ಈಗ ಪಾಕ್ನ ಕ್ಷಿಪಣಿ ಧ್ವಂಸ ಮಾಡಿರೋ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ಹಲವು ರಾಷ್ಟ್ರಗಳತ್ತ ಕೈ ಚಾಚ್ತಾ ಇದೆ. ಹಣ ಶಸ್ತ್ರಾಸ್ತ್ರ ಪೂರೈಸಿ ಅಂತ ಮಿತ್ರ ರಾಷ್ಟ್ರಗಳಿಗೆ ಪಾಕ್ ಮೊರೆ ಇಡ್ತಾ ಇದೆ. ಭಾರತದ ದಾಳಿಯಿಂದ ತೀವ್ರ ಆರ್ಥಿಕ ಸಂಕಷ್ಟ ಆಗಿದೆ, ಹಾಗಾಗಿ ಹಣಕಾಸಿನ ನೆರವು ನೀಡಿ ಅಂತ ವಿಶ್ವ ಬ್ಯಾಂಕ್ ಸೇರಿ ಮಿತ್ರ ರಾಷ್ಟ್ರಗಳಿಗೆ ಪಾಕಿಸ್ತಾನ ಮನವಿ ಮಾಡಿಕೊಂಡಿದೆ. ಭಾರತದ ದಾಳಿಯ ಹೊಡೆತಕ್ಕೆ ವಿಲಗುಡ್ತಾ ಇದೆ ಪಾಕ್. ಭಾರತದ ದಾಳಿಯಿಂದ ಪಾಕ್ ಆರ್ಥಿಕ ದಿವಾಳಿಯಾಗಿದೆ. ಅಲ್ಲಿನ ಪಾಕ್ ನಾಗರಿಕರಿಗೆ 3,000 ರೂಪಾಯಿಗಿಂತ ಹೆಚ್ಚು ಡ್ರಾ ಮಾಡೋ ಹಾಗಿಲ್ಲ ಅಂತ ಹೊಸ ಫರ್ಮಾನು ಹೊರಡಿಸಿದೆ, ಹೊಸ ಆದೇಶ ಹೊರಡಿಸಿದೆ. ಎಟಿಎಂಗೆ ಹೋಗಿ 3,000ಕ್ಕಿಂತ ಹೆಚ್ಚು ಹಣ ಡ್ರಾ ಮಾಡೋ ಹಾಗಿಲ್ಲ. ಇದರ ನಡುವೆ ಅಂತಾರಾಷ್ಟ್ರೀಯ ಸಮುದಾಯ ಇಂಟರ್ನ್ಯಾಷನಲ್ ಕಮ್ಯುನಿಟಿಯನ್ನ ಸಹಾಯಕ್ಕಾಗಿ ಬೇಡಿಕೊಳ್ತಾ ಇದೆ ಪಾಕ್. ಪಾಕಿಸ್ತಾನ ಸರ್ಕಾರದ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಪೋಸ್ಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಟ್ವೀಟ್ ಮಾಡಿದೆ. ಗವರ್ಮೆಂಟ್ ಆಫ್ ಪಾಕಿಸ್ತಾನ್ ಅಪೀಲ್ಸ್ ಟು ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಫಾರ್ ಮೋರ್ ಲೋನ್ಸ್ ಆಫ್ಟರ್ ಹೆವಿ ಲಾಸಸ್ ಇನ್ಫ್ಲಿಕ್ಟೆಡ್ ಬೈ ಎನಿಮಿ. ಸ್ಟಾಕ್ ಕ್ರಾಶ್ ಆಗಿದೆ, ಜೊತೆಗೆ ಯುದ್ಧದ ಕಾರ್ಮೋಡ ಕವಿತಾ ಇದೆ, ಎಸ್ಕಲೇಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ನೆರವಿಗೆ ಬನ್ನಿ ಅಂತ ಟ್ವೀಟ್ ಮೂಲಕ ಮೊರೆ ಇಡ್ತಾ ಇರೋ ವಿಜುವಲ್ ಅನ್ನ ನೀವು ಪೋಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸಿರುವ ಅಟ್ಯಾಕ್ ಅನ್ನ ನೀವು ಒಂದು ಕಡೆ ನೋಡಿದ್ರಿ. ಈಗ ಪಾಕ್ನ ಕ್ಷಿಪಣಿ ಧ್ವಂಸ ಮಾಡಿರೋ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.